ಗಾಯ್ಸ್, ನಾಳೆ ದೀಪಾವಳಿ ಹಬ್ಬ. ನಮ್ದು ಅಂಗಡಿ ಪೂಜೆ ಮತ್ತೆ ವೆಹಿಕಲ್ ಪೂಜೆ ಎಲ್ಲ ನಾಳೆ ಇರೋದು. ಸೊ ಇವತ್ತು ನಾಳೆ ಪೂಜೆಗೆ ಹಣ್ಣು ಮತ್ತೆ ಹೂವು ಎಲ್ಲ ಅದಕ್ಕೇನೇನು ಬೇಕು ಐಟಮ್ಸ್ ತರಕ್ಕೆ ಮಾರ್ಕೆಟ್ಗೆ ಹೋಗ್ಬೇಕು. ಸೊ ಈಗ ಮಾರ್ಕೆಟ್ಗೆ ಹೋಗಿ ಏನೇನು ಐಟಮ್ ಬೇಕು ಎಲ್ಲ ತಗೊಂಡು ನಾಳೆ ಪೂಜೆ ಇರೋದು. ಈಗೆಲ್ಲ ಕ್ಲೀನಿಂಗು ಎಲ್ಲ ನಡೀತಾ ಇದೆ. ಸೊ ನಾನು ಇವಾಗ ಮಾರ್ಕೆಟ್ಗೆ ಹೋಗ್ಬಿಟ್ಟು ನನ್ನ ಜೊತೆ ಶರತ್ ಹೂವು ಎಲ್ಲ ಏನೇನು ಐಟಮ್ ಬೇಕು ಸೊ ತಗೊಂಡು ವಾಪಸ್ ಬರೋಣ, ಬನ್ನಿ. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನ್ ಟಾಪಾಗಿ ಬರ್ತಾನೆ. ಪೂಜೆ ಕುಡಾಕಿ ನೋಡೋದು ಎಷ್ಟು ಬಂದದೆ ಎಲ್ಲ ಸುಳ್ಳು ಹೇಳಿ ಕೊಡೋಂಥದ್ದೇನೈತೆ. 3 kg ಐತೆ. ಗೈಸ್ ಎಲ್ಲ ತಗೊಂಡ್ ಬಂದ್ವಿ ಮಾರ್ಕೆಟಿಂದ. ಹೂವು ಅಂತೂ ನಮಗೇನ ಕಡಿಮೆ ಇತ್ತು. ಒಂದು ಕೈ 1200 ರೂಪಾಯಿ ಸೇವಂತಿಗೆ ಹೂವು ಮತ್ತು ಬಟಾನ್ಸು ಎಲ್ಲ ಆಲ್ಮೋಸ್ಟ್ ಒಂದು 2-2.5 ಸಾವಿರ ಆಯಿತು. ಹೂವುದು ಹಣ್ಣು ಎಲ್ಲ ಸೇರಿ. ಬನ್ನಿ ಶಾಪ್ಗೆ ಹೋಗೋಣ. ನಮ್ಮ ಬಾಯ್ಸ್ ಏನು ಮಾಡ್ತಾವ್ರೆ ನೋಡೋಣ. ಇದು ಎತ್ಕೊಬೇಕು, ಆಮೇಲೆ ಎತ್ಕೊಳ್ಳೋಣ. ಕ್ಲೀನಿಂಗ್ ಆಯ್ತಾ ಎಲ್ಲ? ಬಂದ ನಮ್ಮ ಶಿಷ್ಯ, ಇವರು ನಮ್ಮ ಓನರು ಗುರುಸ್ವಾಮಿ ಅವರು. ಜಾಸ್ತಿ ಎತ್ಕೊಳ್ಳೋದು ಇಬ್ರು, ಒಬ್ರು ಎತ್ಕೊಳಕ್ಕಾಗಲ್ಲ, ಇಬ್ರು ಎತ್ಕೊಂಡ್ರು. ಜೊಳಿಗೆ ಹಾಕೊಂಡು ಹೇಳ್ತೀನಿ. ಕ್ಲೀನಿಂಗ್ ಆಯ್ತೀನಿ ಎಲ್ಲ? ಎಷ್ಟಾಯ್ತೆಲ್ಲ? ಫುಲ್ ಎಲ್ಲ ಕ್ಲೀನ್ ಆಗೈತೆ. ಕಸ ಒಂದು ಅದು ಹಾಸ್ಪಿಟಲ್ ಅಂಗಡಿದು ಅಂಗಡಿದು ಎಲ್ಲ ಆಗೈತಾ? ಎತ್ಬೇಕು, ತೂಕ ಜಾಸ್ತಿ ಐತೆ. ಗೈಸ್ ಫುಲ್ ಎಲ್ಲ ಎಷ್ಟು ಕ್ಲೀನ್ ಮಾಡವ್ರೆ ನೋಡೋಣ. ಫುಲ್ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟಾರೆ. ಟೆಕ್ನೋ ಸ್ಪೋರ್ಟ್ಸ್ ಎಲ್ಲ ಮೇಲೆ ಹೋಗ್ಬಿಟ್ಟೈತೆ ನೋಡಿ. ಇವನು ಮೋನರ್ ಇಲ್ಲಿ ಮೇಲೆ ಹತ್ಬಿಟ್ಟವ್ರೆ. ಹುಷಾರ್ ಕಡ ಗುರುಸ್ವಾಮಿ, ಬಿದ್ಬಿಟ್ಟದು. ಹಾಸ್ಪಿಟಲ್ ಅಂಗಡಿ ಕ್ಲೀನ್ ಮಾಡಿ ಇವನು ತಿರ್ಗಾ ಅಲ್ಲಿಂದ ಇಲ್ಲಿ ಬಂದಾನೆ. ಎಲ್ಲ ಫುಲ್ ನೀಟಾಗಿ ರೆಡಿ ಆಗ್ಬಿಟ್ಟೈತೆ. ನೀನು ಕಸ ಗುಡಿಸ್ಬಿಟ್ಟು ನೆಲ ಒರೆಸ್ಬಿಟ್ಟು ಹೂವು ಹಾಕ್ಬಿಡ್ಬೇಕಷ್ಟೆ. ಇನ್ನು ಊಟ ಮಾಡದೆ ರೆಡಿ ಮಾಡ್ತಾವ್ರೆಲ್ಲ. ಗೈಸ್ ಅಂಗಡಿ ಕ್ಲೀನಿಂಗ್ ಇರೋದಕ್ಕೆ ನಮ್ಮ ಟಿಂಕು ಆಚೆ ಬಂದ್ಬಿಟ್ಟವನೆ. ಪಾಪ ಆಚೆ ನಿಲ್ಲಿಸ್ಬಿಟ್ಟವ್ರೆ. ಟಿಂಕುಗೆ ಸ್ನಾನ ಮಾಡ್ಸಬೇಕು. ಗುರು, ಟಿಂಕುಗೆ ಸ್ನಾನ ಮಾಡ್ಸಲ್ಲೇನೋ? ಇವನು ನಮ್ಮ ಅಂಗಡಿ ಬಾಯಿ, ಇವನು ಫುಲ್ ಆಕ್ಟಿವ್. ಅವನು ಬರಲಿ, ಹೋಗ್ಬೇಡ ಬರ. ಹೆಂಗ ನೋಡಿ, ನಮ್ಮ ಅಂಗಡಿ ಹತ್ರಕ್ಕೆ ಬಂದಾಗ ಫುಲ್ ಮೂಳೆ ಎಲ್ಲ ಇಟ್ಕೊಂಡಿದ್ದ, ಈಗ ಟಗರಾದಂಗೆ ಆಗ್ಬಿಟ್ಟವನೆ. ಗೈಸ್ ಈಗ ಶಾಪ್ ಹತ್ರ ಹೋಗ್ಬಿಟ್ಟು ಹೂವು ಎಲ್ಲ ಹಾಕ್ಬಿಟ್ಟು ಡೆಕೋರೇಷನ್ ಮಾಡಿ ವೆಹಿಕಲ್ ಎಲ್ಲ ಸರ್ವಿಸಿಗೆ ಕೊಡಬೇಕು. ಮಳೆ ಬೇರೆ ಬರ್ತೈತೆ. ಆಲ್ರೆಡಿ ಗುರು ಮತ್ತೆ ದರ್ಶಿಯಲ್ಲಿ ರೆಡಿ ಮಾಡ್ತಾವ್ರೆ. ಶರತ ಬೇರೆ ಬರ್ತೀನಿ ಅಂದ. ಸೊ ಅವನು ಬಂದಮೇಲೆ ಬೇಗ ಎಲ್ಲ ಕೆಲಸ ಮುಗಿಸಿ ಒಂದು 10:30 ಅಷ್ಟರಲ್ಲಿ ಪೂಜೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬೇಗ ಪೂಜೆ ಮುಗಿಸಿ ಮತ್ತೆ ದಾಬಸ್ಪೇಟೆ ಬೇರೆ ಹೋಗ್ಬೇಕು. ಆ ಅಂಗಡಿನೆಲ್ಲ ಸ್ವಲ್ಪ ರೆಡಿ ಮಾಡಿ ಅದನ್ನು ಪೂಜೆ ಮಾಡಬೇಕು. ಗೈಸ್ 5 ಗಂಟೆಗೆ ಬರ್ತೀನಿ ಅಂತೇಳಿ ಈಗ ಎದ್ದು ಬಂದವನಿ. ಗೈಸ್ ರಾತ್ರಿ 7 ನೋಡ್ಬೇಕಿತ್ತು. ಅಪ್ಪಿ ಫಸ್ಟು ನೀನು ಬಾ, ಆಮೇಲೆ ನಾನು ಬರ್ತೀನಿ ಅಂತಿದ್ದ. ಈಗ ಎದ್ಬಿಟ್ಟು ಶಿಸ್ತಾ ಬಂದವನು. ಸ್ನೇಹಿತ ನೀನು ಹೋಗಿ ಸ್ನೇಹಿತ ಇಲ್ಲ. ಗೈಸ್ ಫುಲ್ ಮಳೆ, ನಿಧಾನ ಮಳೆ ಬಂದೈತೆ. ಟೋಟಲ್ 3 ಬೋರ್ಡಿಗೂ ಹೋಗ್ಬಿಡ್ಬೇಕು. ದಿವಸ ಮಳೆ ಇರಲಿಲ್ಲ, ಇವಾಗ ಮಳೆ ಬರ್ತೈತೆ ಗೈಸ್. ಇಷ್ಟು ದಿವಸ ಸಂಜೆ ಗೊತ್ತಾಯ್ತು, ಇವತ್ತು ಬೆಳಗ್ಗೆನೇ ಮಳೆ ಬರ್ತೈತೆ. ಪೂಜೆ ಮಾಡೋದು ಹೆಂಗೆ ಗೊತ್ತೇ ಆಯ್ತಾ ಇಲ್ಲ, ಫುಲ್ ಮಳೆ ಬರ್ತೈತೆ ನೋಡಿ.